ಈಗ ಕಣ್ಮುಂದೆ KSRTC ಬಸ್ಸು ಕ್ಯಾಂಟ್ರು ಲೈಟಾಗಿ ಟಚ್ ಆದವು. ಆಕ್ಸಿಡೆಂಟ್ ಅದು ಸ್ವಲ್ಪ. ಈ ಗಾಡಿ ಟಚ್ ಆಗೈತಿ. ಇಲ್ಲಿ ಗಾಡಿಗಳನ್ನ ಇಲ್ಲಿ ನಿಲ್ಲಿಸಿ ತುಂಬ ಹೊತ್ತಾಯಿತು. ಒಂದು 3:30ಗೆ ಏನೋ ಸೈಡ್ಗೆ ಹಾಕಿದ್ದು, 4 ಗಂಟೆಗೆ ಅನಿಸುತ್ತೆ ಮೋಸ್ಟ್ಲಿ. ಈಗ ಟೈಮ್ ಬಂದು 4 ಗಂಟೆ ಅಲ್ಲ 3 ಗಂಟೆಗೆ ಸೈಡ್ಗೆ ಹಾಕಿದ್ದು. ಈಗ ಟೈಮ್ ಬಂದು 7 ಗಂಟೆ. ಇವಾಗ ಕರ್ನಾಟಕಕ್ಕೆ ಸುಸ್ವಾಗತ. ಒಂದು ವೀಕ್ ಆಯಿತು ಊರು ಬಿಟ್ಟು. ಕರೆಕ್ಟ್ ಒಂದು ವಾರ ಆದಮೇಲೆ ಬಂದಿದ್ದೀವಿ. ಹೋಗೋಣ ಇನ್ನು ಕರ್ನಾಟಕದ ಗಾಳಿಗೆ. ನಮ್ಮ ಗಾಡಿಗೆ ಬಾಯ್ ಹೇಳಿ ನಾವು ಮನೆ ಕಡೆ ಹೋಗುವಂಥ ಸಂದರ್ಭ ಬಂತು. ನಮ್ಮ ಭಾರತ್ ಬೆನ್ಸ್ ಗಾಡಿ ಹೋಗ್ತಾ ಇದೆ, ಅದರಿಂದ ನಮ್ಮ ಟಾಟಾ ಗಾಡಿನೂ ಹೋಗುತ್ತೆ ಈಗ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಗಾಡಿಗಳೆರಡು ಇಲ್ಲೇ ನಿಲ್ಸ್ಕೊಂಡಿದ್ವಿ. ನೈಟ್ ಬಂದಾಗ 3:30, ಇಲ್ಲಿಗೆ ಬಂದಾಗ ಟೈಮ್ 8 ಗಂಟೆ ಆಗೈತೆ. ಸಿಕ್ಕಾಪಟ್ಟೆ ಲೇಟಾಗಿ ಎದ್ದಿದ್ದೀವಿ. ಆರಾಮಾಗಿ ಹೋಗೋಣ. ಸಂಜೆ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಪಾಯಿಂಟು. ಇನ್ನು 300 ಚಿಲ್ಲರೆ ಕಿಲೋಮೀಟ್ರ್ ಇದೆ. 370 ಕಿಲೋಮೀಟ್ರ್ ಏನೋ ಇದೆ ಅನ್ಲೋಡಿಂಗ್ ಪಾಯಿಂಟು. ಹೋಗೋಣ. ಅವ್ರನ್ನೇ ಎಬ್ಬಿಸ್ಕೊಂಡು ಹೋಗೋಣ ಬನ್ನಿ. ಅವರು ಇನ್ನು ಇದ್ದಂಗಿಲ್ಲ. 2 ದಿನದಿಂದ ಕರೆಕ್ಟಾಗಿ ನಿದ್ದೆ ಇರ್ಲಿಲ್ವಲ್ಲ, ಹಂಗಾಗಿ ಇವತ್ತು ಒಳ್ಳೆ ನಿದ್ದೆ ಆಯಿತು. ಏನಪ್ಪಾ ಅಂದರೆ ಮನುಷ್ಯನಿಗೆ ನಿದ್ದೆ ಕೂಡ ತುಂಬ ಇಂಪಾರ್ಟೆಂಟು. ನಾವು ಬಾಡಿಗೆ ರೆಸ್ಟ್ ಕೊಡಲೇಬೇಕು. ನಾವು ಎಷ್ಟೇ ದೂರ ಗಾಡಿ ಓಡಿಸ್ಲಿ ನಿಲ್ಲಿಸಿ ಮಲ್ಕೊಂಡು ಹೋಗೋದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಹಂಗಾಗಿನೇ ನಾವು ಬೆಳಗಿನ ಜಾವ ನಿಲ್ಲಿಸ್ಬಿಡ್ತೀವಿ ಗಾಡಿನ. ನಮಗೂ ಸೇಫ್ಟಿ, ಗಾಡಿಗೂ ಸೇಫ್ಟಿ, ಎಲ್ಲದಕ್ಕೂ ಸೇಫ್ಟಿ ಇರ್ತದೆ ಬೆಳಗಿನ ಜಾವ ನಿಲ್ಲಿಸೋದ್ರಿಂದ. ನಾನು ಇಷ್ಟಪಡ್ಕೊಳೋದ್ರೇನು ಪ್ರಯೋಜನ ಇಲ್ಲ. ಇನ್ನೊಂದು ಮೇನ್ ಪ್ರಾಬ್ಲಮ್ ಬಂದು ನಮಗೆ ಸಿಮೆಂಟ್ ರೋಡ್ ಸಾಕ್ತಾನೆ ಇಲ್ಲ. ನಿನ್ನೆ ಹೆಚ್ಚು ಕಮ್ಮಿ ನಾವು ಇನ್ನೊಂದು 100-150 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕಿತ್ತು ನಮ್ಮ ಲೆಕ್ಕಕ್ಕೆ. ಬಟ್ ಈ ರೋಡಿಂದ ಅರ್ಧ ರೋಡೇ ಸಾಗಿಲ್ಲ. ಸಿಮೆಂಟ್ ರೋಡ್ ಒಂಥರ ಟೈರ್ ಹಿಡಿತದೆ ರೋಡ್ಗೆ. ಅದರಲ್ಲೂ ಇದು ಲೋಡ್ ಬೇರೆ ಬೈಟ ಮಾಲ್ ಆಗಿರೋದ್ರಿಂದ ಇನ್ನೇ ಹಿಂಸೆ. ಈ ರೋಡ್ಗೂ ಈ ಮಾಲ್ಗೂ ಸೆಟ್ಟೇ ಆಗಲ್ಲ. ನಮ್ಮ KSRTC ಕಲ್ಯಾಣ ಕರ್ನಾಟಕ ಸಾರಿಗೆ ಎಲ್ಲಿ ನಾಂದೇಡಲ್ಲಿದ್ದೀವಿ ನೋಡಿ. ನಮ್ಮ KSRTC ಸಿಕ್ತು. ಇಲ್ಲಿಗೆಲ್ಲ ಬಸ್ಗಳು ಇದಾವೆ. ನಾಂದೇಡ್ಗಿದೆ ಬಸ್ಗಳು KSRTC. ಇದರಿಂದ ಇದೆ ಎಲ್ಲಿಂದ ಯಾವುದಪ್ಪ ಅದು ಗುಲ್ಬರ್ಗ ಕಡೆಯಿಂದ ಎಲ್ಲ ಇದ್ದಾವೆ. ಯಾವ್ದು ಬೀದರಿಂದ ಗುಲ್ಬರ್ಗ ಕಡೆಯಿಂದ. ಇಲ್ಲಿಗೆ ಬೀದರ್ ಹತ್ರ ಆಗುತ್ತೋ ಏನೊಂದು 150 ಕಿಲೋಮೀಟ್ರ್ ಇರ್ಬೋದೇನೋ ಅಷ್ಟೇ ನೋಡ್ರಿ. ಇನ್ನೊಂದು KSRTC ಸಿಕ್ತು. ಇಲ್ಲ ಅದೇ ಬಸ್ಸೇ ಇದು. ಅವಾಗಲೇ ಸಿಕ್ಕಿದ ಬಸ್ಸೇ. ನಾನು ಇನ್ನೊಂದು ಅಂದ್ಕೊಂಡೆ ಅದೇ ಗಾಡಿನೇ. ಹಿಂದೆ ಉಳ್ಕೊಂಬಿಟ್ಟೈತಿ, ಇವಾಗ ಮುಂದಕ್ಕೆ ಬಂದೈತಿ. ಒಳ್ಳೆ ರೂಟು, ಬಟ್ ಏನು ಮಾಡ್ತೀರಾ, ಗಾಡಿ ರೋಡ್ ಸಾಗಲ್ಲ. ಇದು ದರಿದ್ರ ರೋಡು. ಸೊ ಸಿಮೆಂಟ್ ರೋಡ್ಗೆ ಯಾಕನ್ನ ಬಂದು ಅನ್ಸ್ಬಿಡೈತಿ. ಹಂಗೆ ಬೆಳಗ್ಗೆ ಟೈರ್ ಚೆಕ್ ಮಾಡೋಣ ಅಂತ ಬಂದೆ. ನೋಡ್ಬೋದು, ಟೈರ್ ಚೆಕ್ ಮಾಡ್ಕೊಂಡು ಹೋಗೋಣ. ಕಲ್ಗಳು ನಾವು ಸಿಕ್ಕೊಂಡಿಲ್ಲ. ಈ ಕಡೆ ಆ ಕಡೆ ಟೈರಲ್ಲಿದ್ದಾವೆ ಕಲ್ಗಳು. 2 ಗಾಡಿ ಇದ್ದರೆ ಒಂದು ಕಡೆ ಖುಷಿನೂ ಹೌದು, ಒಂದು ಕಡೆ ದುಃಖನೂ ಹೌದು. ಯಾಕಂದರೆ ನೋಡಿ, ಆ ಗಾಡಿಗೋಸ್ಕರ 15-20 ನಿಮಿಷ ವೆಯ್ಟ್ ಮಾಡಿದೆ. ಟೈಮ್ ವೇಸ್ಟು. ಈ ಥರ ಟೈಮ್ ಸಿಕ್ಕಾಪಟ್ಟೆ ವೇಸ್ಟ್ ಆಯಿತು ನಿನ್ನೆ ಕೂಡ. ಹಂಗಾಗಿ 2 ಗಾಡಿ ಇರೋದು ಒಂದು ಕಡೆ ಯೋಚನೆ ಮಾಡಿದ್ರೆ ಒಳ್ಳೇದೇನೆ. ಇನ್ನೊಂದು ಆ್ಯಂಗಲಾಗಿ ನೋಡಿದ್ರೆ ಸಿಂಗಲ್ ಇದ್ದರೆ ಬೆಸ್ಟು ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. 2 ಗಾಡಿ ಜೊತೆಗೆ ಲೋಡ್ ಆಗಿರೋದು ಜೊತೆಗೆ ಬಂದಿದ್ದು ಅಷ್ಟೇ. ಬನ್ನಿ ಈಗ ಸೀದಾ ಹೋಗೋಣ. ಆ ಗಾಡಿನ ಬಂದು ಹಿಂದೆನೇ ತುಳಜಾಪುರ. ಇನ್ನು 140 ಕಿಲೋಮೀಟ್ರ್ ಇದೆ. 140 ಕಿಲೋಮೀಟ್ರ್ ಇನ್ನೂ ಈ ಸಿಮೆಂಟ್ ರೋಡಲ್ಲಿ ಹೋಗಬೇಕು. ರೋಡೇ ಸಾಕ್ತಿಲ್ಲ. ನೋಡ್ಬೋದು ಗಾಡಿ 40 ಕಿಲೋಮೀಟ್ರ್ ಸ್ಪೀಡಲ್ಲೂ ಇಲ್ಲ. ಏನು ಮಾಡ್ತೀರಾ? ಏನು ಕತೆನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಅವತ್ತಲ್ಲಿ ಬಿಸಿಲು ಬೇರೆ ಸರಿಯಾಗಿ ಹೊಡಿತಾ ಇತ್ತು ಮಹಾರಾಷ್ಟ್ರದಲ್ಲಿ. ಈಗ ಕಣ್ಮುಂದೆ KSRTC ಬಸ್ಸು ಕ್ಯಾಂಟ್ರು ಲೈಟಾಗಿ ಟಚ್ ಆದವು. ಆಕ್ಸಿಡೆಂಟ್ ಅದು ಸ್ವಲ್ಪ. ಈ ಗಾಡಿ ಟಚ್ ಆಗೈತಿ ಇಲ್ಲಿ ಆ ಬಸ್ಗೆ. ಅಲ್ಲಿದೆ ನೋಡಿ ಬಸ್. ಯಾವ್ದಾದ್ರು ಟಚ್ ಆಯ್ತು ಅನ್ನೋದೇ ಗೊತ್ತಿಲ್ಲ. ಒಟ್ಟು ಆ ಗಾಡಿ ಡ್ಯಾಮೇಜ್ ಆಗೈತೆ. ಇದು ಲೆಫ್ಟ್ ಸೈಡಿಗೆ ಡ್ಯಾಮೇಜ್ ಆಯ್ತು ಬಸ್ಸು. ಏನು ಅರ್ಜೆಂಟಪ್ಪ ಇವ್ರಿಗೆ. ನಾಯಿ ಹೊಡ್ದಂಗೆ ಹೊಡಿತಾರೆ, ಆಕ್ಸಿಡೆಂಟ್ ಮಾಡ್ಕೊಂತಾರೆ. ಏನು ಮಾಡೋಕ್ಕಾಗತ್ತೆ. ಇಷ್ಟೊತ್ತು ರೋಡೇ ಜಾಮ್ ಆಗಿತ್ತು. ಈಗ ಕ್ಲಿಯರ್ ಆಯಿತು. ಹೋಗೋಣ ಆರಾಮಾಗೆ. ಕರೆಕ್ಟಾಗಿ ಟೈಮ್ 2 ಗಂಟೆ ಆಯಿತು. ಇನ್ನು ಗಾಡಿ ಓಡ್ಸೋಕ್ಕಾಗಲ್ಲ. ಅಲ್ಲಿಗೂ ಬೆಳಗ್ಗೆ 8ರಿಂದ 2ವರೆಗೂ 6 ಗಾಡಿ ಓಡಿಸಿದ್ದೀವಿ ಬಿಸಿಲಲ್ಲಿ. ಇನ್ನು ಓಡಿಸಿದ್ರೆ ಟೈರ್ ಪಟಾಕಿ ಹೊಡಿತವೆ, ಆಗೋದಿಲ್ಲ. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ರೆಸ್ಟ್ ಮಾಡೋಣ. ಆಮೇಲೆ ಸಂಜೆ ಬಿಡಬೇಕು ಇಲ್ಲಿಂದ. ಇಲ್ಲೇ ಊಟ ಮಾಡಬೇಕು. ಇಲ್ಲೇ ಸೈಡ್ಗೆ ಹಾಕಿ ಎಲ್ಲ ಊಟ ಮಾಡಿಕೊಂಡು ಆಮೇಲೆ ನೋಡೋಣಂತ. ಇಲ್ಲೇ ಹೋಟ್ಲಿದೆ ಇಲ್ಲೇ ಸೈಡ್ಗೆ ಹಾಕಿ ಬನ್ನಿ. ಹಿಂದೆ ಹಾಕ್ಬಿಡೋಣ. ಹಂಗೆಲ್ಲ ಆನ್ ಸ್ಟಾಪಾಗಿ ಡ್ರೈವ್ ಮಾಡ್ತಾನೆ ಇದ್ದೀವಿ. ಟೈಮ್ ಬಂದು ಕರೆಕ್ಟಾಗಿ 2 ಗಂಟೆ ಆಗ್ತಾಯಿದೆ. ಬಟ್ ಬಿಸಿಲು ಯಾವ ರೇಂಜ್ ಹೊಡಿತಾ ಇದೆ ಅಂದರೆ ಸಖತ್ ಬಿಸಿಲು. ಗ್ಲಾಸ್ ಇಳಿಸಿಲ್ಲ, AC ಹಾಕಿರೋದಕ್ಕೆ ಗೊತ್ತಾಗ್ತಾ ಇಲ್ಲ ಕ್ಯಾಬಿನ್ ಒಳಗೆ. ಮುಂದೆಲ್ಲ ಸೈಡ್ಗೆ ಹಾಕಿ ಊಟ ಮಾಡಿಕೊಂಡು ರೆಸ್ಟ್ ಮಾಡ್ಕೊಂಡು ಸಂಜೆ ಒಂದು 5 ಗಂಟೆಗೆ ಬಿಡೋಣ. ಯಾಕಂದರೆ ಈ ಬಿಸಿಲಲ್ಲಿ ಗಾಡಿ ಓಡ್ಸೋಕೆ ಆಗೋದೇ ಇಲ್ಲ ಬಿಡಿ. ಟೈರ್ ಸಿಕ್ಕಾಬಟ್ಟೆ ಹೀಟ್ ಆಗ್ತಾ ಇದ್ದಾವೆ. ಹಂಗಾಗಿ
ಆ ಗಾಡಿದು ಬೇರೆ ಲಿಫ್ಟ್ ಎತ್ತಿರೋದ್ರಿಂದ ಲಿಫ್ಟರ್ ಒಂದು ಪಂಚರ್ ಆಯ್ತು, ಹೊಡೆದೋಗೈತೆ ಅದು. ಹಾಗಾಗಿ ಆ ಗಾಡಿದು ಬೇಗ ಹೀಟ್ ಆಗ್ತದೆ ನಮಗಿಂತ. ಮುಂದೆಲ್ಲನೂ ನೋಡೋಣ, ಒಳ್ಳೆ ಜಾಗ ನೋಡ್ಬಿಟ್ಟು ಸೈಡ್ಗೆ ಹಾಕ್ಕೊಂಡು ಆರಾಮಾಗಿ ಹೋಗೋಣ ಅಂತೆ. ಇನ್ನೇನು ಹತ್ತತ್ರ ಬಂದಿದ್ದೀವಿ, ಇನ್ನೊಂದು 100 ಚಿಲ್ಲರೆ ಇರಬೇಕು, 170-180 ಕಿಲೋಮೀಟ್ರ್ ಇರಬೇಕು ಅಷ್ಟೇ ಪಾಯಿಂಟು. ಅಲ್ಲೆಲ್ಲ ಹಿಂದೆ ಊಟಕ್ಕೆ ನಿಲ್ಸಿದ್ವಿ. ಊಟ ಅಂತೂ ಇನ್ನೇನು ಚೆನ್ನಾಗಿರಲಿಲ್ಲ. ಸದ್ಯಕ್ಕೆ 2 ಗಾಡಿ ತೊಗೊಂಬಂದು ನಿಲ್ಸ್ಕೊಂಡಿದ್ದೀವಿ ಪೆಟ್ರೋಲ್ ಬಂಕ್ ಹತ್ರ. ಸೈಡ್ಗೆ ಹಾಕ್ಬಿಟ್ಟಿದ್ದೀವಿ. ಬಿಸಿಲು ಹೆವಿ ಹೊಡಿತಾ ಇದೆ, ಆಗ್ತಾಯಿಲ್ಲ ಗಾಡಿ ಓಡಿಸೋಕ್ಕೆ. ಸಿಕ್ಕಾಪಟ್ಟೆ ಹೀಟ್ ಆಗ್ತಾಯಿದೆ. ಹಾಗಾಗಿ ಆರಾಮಾಗಿ ಒಂದು 2 ಅವರ್ ಬಿಟ್ಟು ಒಂದು 5 ಗಂಟೆಗೆ ಇಲ್ಲಿಂದ ಬಿಡೋಣ. 3 ಗಂಟೆ 3-3:30 ಆಗೇ ಟೈಮ್ ಆಲ್ರೆಡಿ. 5-5:30-6 ಗಂಟೆಗೆ ಬಿಡೋಣ ಇಲ್ಲಿಂದ. ಗಾಡಿಗಳ್ನ ಇಲ್ಲಿ ನಿಲ್ಲಿಸಿ ತುಂಬ ಹೊತ್ತಾಯಿತು. ಒಂದು 3:30 ಸೈಡ್ಗೆ ಹಾಕಿದ್ದು, 4 ಗಂಟೆಗೆ ಅನಿಸುತ್ತೆ ಮೋಸ್ಟ್ಲಿ. ಈಗ ಟೈಮ್ ಬಂದು 4 ಗಂಟೆ ಅಲ್ಲ 3 ಗಂಟೆಗೆ ಸೈಡ್ಗೆ ಹಾಕಿದ್ದು. ಈಗ ಟೈಮ್ ಬಂದು 7 ಗಂಟೆ. ಇವಾಗ ಇಲ್ಲಿಂದ ಎತ್ತಾ ಇದ್ದೀವಿ ಗಾಡಿಗಳನ್ನ. 150 ಕಿಲೋಮೀಟ್ರ್ ಬಿಜಾಪುರಕ್ಕೆ ಹೋಗಿ ಅಲ್ಲಿ ಗಾಡಿ ಡ್ರೈವರ್ ಬರ್ತಾರೆ, ಅವ್ರಿಗೆ ಗಾಡಿ ಕೊಟ್ಬಿಟ್ಟು ನಮ್ಮ ಪಡೆದು ನಾವು ಮನೆ ಕಡೆ ಹೋಗ್ತಾ ಇರೋದು ಅಷ್ಟೇ ಕೆಲಸ ನಮ್ದು ಇವತ್ತು. ಫೈನಲ್ ಆಗಿ ಸೊಲ್ಲಾಪುರ್ ರೀಚ್ ಆಗಿದ್ದಾಯಿತು. ಇಲ್ಲಿಂದ ಬೈಪಾಸ್ ಎತ್ಕೊಂಡು ಹೋಗ್ಬೇಕು, ಸೊಲ್ಲಾಪುರ ಬೈಪಾಸು. ಇಲ್ಲಿಂದ ಕರೆಕ್ಟಾಗಿ ಒಂದು 100 ಕಿಲೋಮೀಟ್ರ್ ಇದೆ ಬಿಜಾಪುರಕ್ಕೆ ಹೋಗ್ಬಿಟ್ಟು ಗಾಡಿ ಕೊಟ್ಟು ಹೋಗೋದು ಅಂತ ಅವಾಗಲೇ ಹೇಳಿದ್ನಲ್ಲ. ಡ್ರೈವರ್ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತವ್ರೆ. ನಾವೇ ಸ್ವಲ್ಪ ನಮ್ಮದೇ ಲೇಟ್ ಆಗಿಬಿಡ್ತು. ಆಲ್ರೆಡಿ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತವ್ರೆ. ಅವ್ರನ್ನಲ್ಲಿ ಬೈಪಾಸಿಗೆ ಕರ್ಸ್ಕೊಂಡ್ಬಿಟ್ಟು ಆ ಬೈಪಾಸಲ್ಲಿ ಗಾಡಿ ಕೊಟ್ಟು 1:30 ನೈಟ್ 1:30 ಬಸ್ ಇದೆ, ಹಮ್ಸಫರ್ ಟ್ರಾವೆಲ್ಸ್ದು. ಓಲೋ ಮಲ್ಟಿ ಆಕ್ಸಲ್ ಬುಕ್ ಮಾಡಿದ್ದೀನಿ ದುರ್ಗಕ್ಕೆ. 1:30 ಬರ್ತದೆ ಬಸ್ಸು ಎಲ್ಲಿ ಬಿಜಾಪುರಕ್ಕೆ. ಹತ್ಕೊಂಡು ಝುಯ್ ಅಂತ ಬೆಳಿಗ್ಗೆ 6:30-7 ಗಂಟೆಗೆ ವಲ್ವಾದಲ್ಲಿ ಸೀದಾ ಮನೇಲಿ ಇರ್ತೀನಿ. ಆರಾಮಾಗಿ ಹೋಗ್ಬೋದು. ಬನ್ನಿ ಈಗ ಸದ್ಯಕ್ಕೆ ಸೊಲ್ಲಾಪುರ್ ಬೈಪಾಸ್ ತೊಗೊಂಡು ಆರಾಮ್ಸೆ ನಿಧಾನಕ್ಕೆ ಹೋಗ್ಬಿಡೋಣ ಬಿಜಾಪುರದವರೆಗೂ. ಇನ್ನೇನು 4 ಲೈನ್ ಎಲ್ಲ ಖಾಲಿ ರೋಡ್, ಆರಾಮಾಗಿ ಹೋಗ್ಬಿಡ್ಬೋದು. ತುಳಜಾಪುರ ರೋಡಿಂದ ಬಂದು ಬಾಂಬೆ ರೋಡಿಗೆ ತೊಗೊಂಡ್ಬಿಟ್ಟು ಪುನಃ ಬಾಂಬೆ ರೋಡ್ಗೆ ಮುಂದೆ ಬಂದು ಇಲ್ಲಿ ಎಕ್ಸಿಟ್ ಆಗಬೇಕು. ವಿಜಯಪುರ ಲೆಫ್ಟ್ 110 ಕಿಲೋಮೀಟ್ರು. ಟೈಮ್ ಬಂದು ಎಷ್ಟಾಯ್ತು ಅಂದರೆ 9:30, 10:30, 11:30, 12 ಗಂಟೆಗೆ ಹೋದ್ರೆ ಇನ್ನೂ 1.5 ಅವರ್ ವೆಯ್ಟ್ ಮಾಡಬೇಕಾಗುತ್ತೆ ಬಸ್ಸಿಗೆ ನಾನು. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆರಾಮಾಗಿ ಊಟ ಮಾಡ್ಕೊಂಡು ಹೋಗೋಣ. ಅಲ್ಲಿ ಡ್ರೈವರ್ ಬಂದು ವೆಯ್ಟ್ ಮಾಡ್ತವ್ರೆ, ಹಂಗಾಗಿ ಬೇಗ ಹೋಗ್ಬೇಕಷ್ಟೇ. ಇಲ್ಲಿ ಲೆಫ್ಟ್ ತೊಗೊಂಡು ಈಗ ಬಿಜಾಪುರದ ರೋಡ್ ಕಡೆ ಹೋಗೋಣ. ಅಂತೂ ಇಂತೂ ಮಹಾರಾಷ್ಟ್ರ ಬಾರ್ಡ್ರಿಗೆ ಬಂದಿದ್ದಾಯಿತು. ಇಲ್ಲೇ ಕಾಟಾಗಿ ಬಿಡಬೇಕು, ಗಾಡಿ ಕಾಟ ಮಾಡಿಸ್ಕೊಂಡು ಆರಾಮಾಗಿ ಹೋಗ್ಬೇಕು. ಹೋಗೋಣ, ಎಷ್ಟೊತ್ತು ಆರಾಮಾಗಿ ಹೋಗ್ಬಿಡ್ತೀವಿ, ಏನು ಟೆನ್ಷನ್ ಇಲ್ಲ. ಇಲ್ಲೇ ಇದೆ ರೋಡು, ಇಲ್ಲೇ ಇದೆ ಲೈನು, ಚಿಕ್ಕ ಲೈನ್, ಆರಾಮಾಗಿ ಹೋಗ್ಬಿಡ್ಬೋದು. ಜಾಸ್ತಿ ಏನು ಗಾಡಿಗಳಿಲ್ಲ, ಒಂದು 7-8 ಗಾಡಿ ಇದಾವೆ ಅಷ್ಟೇ. ಭೀಮಾ ನದಿ ಬ್ರಿಡ್ಜ್ ಪಾಸ್ ಮಾಡಿಕೊಂಡು ಈಗ ನಮ್ಮ ಕರ್ನಾಟಕ ಒಳಗೆ ಎಂಟ್ರಿ ಆದ್ವಿ. ಸುಮಾರು ದಿನಗಳ ನಂತರ ನೋಡ್ಬೋದು ಕರ್ನಾಟಕಕ್ಕೆ ಸುಸ್ವಾಗತ. ಬೋರ್ಡ್ ನೋಡಿದ್ರೆ ಖುಷಿ ಆಗ್ತದೆ ನೋಡಿ, ಕರ್ನಾಟಕಕ್ಕೆ ಸುಸ್ವಾಗತ. 1 ವೀಕ್ ಆಯ್ತು ಊರು ಬಿಟ್ಟು, ಕರೆಕ್ಟ್ 1 ವಾರ ಆದ್ಮೇಲೆ ಬಂದಿದ್ದೀವಿ. ಹೋಗೋಣ. ಇನ್ನು ಕರ್ನಾಟಕದ ಗಾಳಿ ಅದ್ರ ಮಜಾನೇ ಬೇರೆ ಅನ್ಕೊಳ್ಳಿ. ನಮ್ಮ ಗಾಳಿ, ನಮ್ಮ ನೀರು ತುಂಬ ಸೊಗಸು. ಕರ್ನಾಟಕಕ್ಕೆ ಬಂದ ತಕ್ಷಣ ನಮ್ಮ ಕಡೆ ಫೇಮಸ್ ಟೀ ಅಂಗಡಿಗಳು ಈ ಥರ ಇರ್ತಾವಲ್ಲ, ಅಲ್ಲಿ ನಿಲ್ಸಿದ್ದೀನಿ. ಕಾಫಿ ಕುಡಿಬೇಕು ಫಸ್ಟ್ ಹೋಗಿ. ಕಾಫಿ ಕುಡಿದೇ ತುಂಬ ದಿನಗಳಾಗೋಯ್ತು, ಹಂಗಾಗಿ ಹೋಗಿ ಕಾಫಿ ಕುಡ್ಕೊಂಬರೋಣ. ಟೀ ಬೇಡ, ಕಾಫಿ ಬೇಕು ನನಗೆ. ಫೈನಲ್ ಆಗಿ ಬಿಜಾಪುರ ರೀಚ್ ಆಗಿದ್ದಾಯಿತು. ಈ ಗಾಡಿಗೂ ನಮಗೂ ಇಲ್ಲಿಗೆ ಬಾಂಧವ್ಯ ಮುಗೀತು. ಈಗ ನಾವು ಹೋಗ್ತೀವಿ ಮನೆ ಕಡೆ. ಗಾಡಿ ಹೋಗುತ್ತೆ ಅನ್ಲೋಡ್ಗೆ. ಡ್ರೈವರ್ಸ್ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತವ್ರೆ. ಅವ್ರಿಗೆ ಗಾಡಿ ಕೊಟ್ಬಿಟ್ಟು 1:30 ಬಸ್ ಇದೆ. ಟೈಮ್ ಬಂದು 1 ಗಂಟೆ. 1:30 ಬಸ್ ಇದೆ. ಇಲ್ಲೇ ಟೋಲ್ ಹತ್ರ ಬಸ್ ಕತ್ಕೊಬೇಕು, ಹತ್ಕೊಂಡು ಆರಾಮಾಗಿ ಹೋಗೋಣ. ಇಲ್ಲಿಗೆ ಈ ಟ್ರಿಪ್ಪು ಎಂಡ್ ಆಯಿತು. ಇಲ್ಲೇ ಗಾಡಿ ಕೊಟ್ಬಿಟ್ಟು ಹೋಗ್ತೀನಿ, ಖಾಲಿ ಮಾಡ್ಕೊಂಡು ಡ್ರೈವರು ಲೋಡ್ಗೆ ಹೋಗ್ತಾರೆ ಅವ್ರ ಪಾಡ್ಗವರು. ನಾವು ಮನೆ ಕಡೆ ಹೋಗ್ತೀವಿ. ಅಂತೂ ಇಂತೂ ಬಿಜಾಪುರ ಟೋಲ್ ಹತ್ರ ಬಂದಿದ್ದಾಯಿತು. ಗಾಡಿ ಟೋಲ್ ಪಾಸ್ ಮಾಡಿ ಸೈಡ್ಗೆ ಹಾಕ್ಬಿಡೋಣ. ಡ್ರೈವರ್ಗಳು ಹಿಂದೆ ಗಾಡೀಲಿ ಬರ್ತಾರೆ, ಅವ್ರಿಗೆ ಗಾಡಿ ಕೊಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಹೋಗೋಣ. ಟೋಲ್ ಪಾಸ್ ಮಾಡಿ ಸೈಡ್ಗೆ ಹಾಕೋಣ ಗಾಡಿನ. ಅವರಲ್ಲಿ ನಿಂತಿದ್ರು ಹಿಂದೆಗಡೆ, ಬಟ್ ಫೋನ್ ಎತ್ತಲಿಲ್ಲ. ಹಂಗಾಗಿ ಹಿಂದೆ ಟಾಟಾ ಗಾಡೀಲಿ ಕರ್ಕೊಂಬನ್ನಿ ಅಂತೇಳಿ ಮುಂದೆ ಬಂದ್ಬಿಟ್ಟು ಅಲ್ಲಿ ನಿಲ್ಸೋಕ್ಕೆ ಜಾಗ ಇರಲಿಲ್ಲ. ಹಂಗಾಗಿ ನಮ್ಮ ಗಾಡಿಗೆ ಬಾಯ್ ಹೇಳಿ ನಾವು ಮನೆ ಕಡೆ ಹೋಗುವಂಥ ಸಂದರ್ಭ ಬಂತು. ನಮ್ಮ ಭಾರತ್ ಬೆನ್ಸ್ ಗಾಡಿ ಹೋಗ್ತಾ ಇದೆ, ಅದರಿಂದ ನಮ್ಮ ಟಾಟಾ ಗಾಡಿನೂ ಹೋಗುತ್ತೆ. ಈಗ ಡ್ರೈವರು ಬಂದ್ಬಿಟ್ಟು ಗಾಡಿ ಎತ್ಕೊಂಡು ಹೋದರು. ನಾವೀಗ ಮನೆ ಕಡೆ ಹೋಗುವಂಥ ಸಮಯ. ನಮ್ಮ ಗಾಡಿಗೆ ಬಾಯ್ ಹೇಳಿದ್ದಾಯಿತು. ಈ ಗಾಡಿ ಕೂಡ ಹೋಗ್ತಿದೆ. ಈ ಗಾಡಿ ರೀತಿ ಡ್ರೈವರ್ನ ಬೆಂಜ್ಗೆ ಹಾಕಿ ಈ ಗಾಡಿಗೆ ಹೊಸ ಡ್ರೈವರ್ ಬಂದರೆ. ಈಗ ಇದು 28 ಫೀಟ್ ಉದ್ದ ಕಮ್ಮಿ, ಅದು 30 ಫೀಟ್ ಉದ್ದ ಜಾಸ್ತಿ. ಈಗ ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ ಇಲ್ಲೇ ಟೋಲ್ ಹತ್ರ. ಹಮ್ಸಫರ್ ಟ್ರಾವೆಲ್ಸ್ದು ವೋಲ್ವೋ 9600 ಬುಕ್ ಮಾಡಿದ್ದೀನಿ ಸೀಟ್. ಇಲ್ಲಿಂದ ಚಿತ್ರದುರ್ಗಕ್ಕೆ 1100 ರೂಪಾಯಿ ಟಿಕೆಟು. ವೆಯ್ಟಿಂಗ್ ಬಸ್ಗೆ 1:30 ಬರಬೇಕಿತ್ತು, 1:45 ಆದರೂ ಇನ್ನೂ ಬಂದಿಲ್ಲ ಬಸ್ಸು. ನಾನು ಇನ್ನೂ ಆ್ಯಕ್ಚುಲಿ ಗಾಡೀಲಿ ಇನ್ನೊಂದು ಟ್ರಿಪ್ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೆ. ಅನಿವಾರ್ಯ ಕಾರಣಗಳಿಂದ ಊರಿಗೆ ಹೋಗ್ಬೇಕಾದ ಅರ್ಜೆಂಟ್ ಪರಿಸ್ಥಿತಿ, ಹಾಗಾಗಿ ಊರಿಗೆ ಹೋಗ್ತಾ ಇರೋದು. ಈಗ ನಾವು ಇಲ್ಲಿಂದ ಖಾಲಿ ಮಾಡಿಬಿಟ್ಟು ಇಲ್ಲಿಂದ ತಮಿಳ್ನಾಡು ಕಡೆ ಸಕ್ಕರೆ ಲೋಡ್ ಆಗ್ತದೆ. ಬಿಜಾಪುರದಿಂದ ತುಂಬ್ಕೊಂಡೋಗಿ ಮತ್ತು ತಮಿಳ್ನಾಡಿಂದ ಉಪ್ಪು ತುಂಬಿಕೊಂಡು
ರಿಟರ್ನ್ ಬರೋ ಪ್ಲಾನಿಂಗ್ ಎಲ್ಲ ಇತ್ತು ನಮ್ಮದು. ಈ ಗಾಡೀಲಿ ಇನ್ನೊಂದು 2 ಟ್ರಿಪ್ ಮಾಡೋ ಪ್ಲಾನಿಂಗ್ ಇತ್ತು. ಬಟ್ ಅನಿವಾರ್ಯ ಕಾರಣ ಹೇಳೋದ್ನೆಲ್ಲ ಹೋಗಲೇಬೇಕಾದ ಪರಿಸ್ಥಿತಿ, ಹಂಗಾಗಿ ಹೊರಟಿದ್ದೀನಿ. ಅದು ಎಮರ್ಜೆನ್ಸಿ ಬಸ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಏನು ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿ ಹೋಗಲೇಬೇಕು. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. 7 ಗಾಡಿ ಓನರ್ ಆದರೂ ಕೂಡ ನಾನು ಬೇರೆಯವ್ರ ಗಾಡಿಗೆ ಹೋಗಿ ಬಂದಿದ್ದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಬಟ್ ನಾನು ಹೇಳೋದು ಏನು ಅಂದರೆ, ನೀವು ಯಾವುದೇ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ರಿಸರ್ಚ್ ಮಾಡೋದು ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾನು ರಿಸರ್ಚ್ಗೋಸ್ಕರ ಈ ಟ್ರಿಪ್ ಮಾಡಿದ್ದು. ಮತ್ತು ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಹೋಗಿದ್ದು, ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ಉದ್ದೇಶ ಏನಿಲ್ಲ. ಆರಾಮಾಗಿ ಹೋಗಿ ಟ್ರಿಪ್ ಮುಗಿಸ್ಕೊಂಡು ಬಂದ್ವಿ. ಈಗ ಈ ಗಾಡಿ ಡ್ರೈವರ್ ಇಲ್ಲಿಗೆ ಬರ್ತಾರೆ, ಅವ್ರ ಗಾಡಿ ತೊಗೊಂಡು ಹೋಗ್ತಾರೆ. ನಮ್ಮ ಪಡಗೆ ನಾವು ಹೋಗಿ 1-2 ದಿನ ರೆಸ್ಟ್ ಮಾಡಿ ನಮ್ಮ ಬೆಂಜ್ ಏನು ನಿಂತಿದೆಯೋ RCB ಗಾಡಿ ಮನೆ ಮುಂದೆ ನಿಲ್ಸಿ ಬಂದೀನಿ, ಆ ಗಾಡಿನ ಎತ್ಬೇಕು ಹೋಗಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸೋದ ಅಥವಾ ಕಂಟಿನ್ಯೂಷನ್ ಮಾಡೋಕ್ಕಾಗಲ್ಲ, ಇನ್ನೇನು ಬಸ್ ಹತ್ಕೊಂಡು ಹೋಗ್ಬಿಡ್ತೀನಿ ಇಲ್ಲಿಂದ ಸೀದಾ ಊರಿಗೆ. ಹಾಗಾಗಿ ಈ ವಿಡಿಯೋ ನಿಲ್ಗೆ ಮುಗಿಸೋಂಥ ಟೈಮ್ ಕೂಡ ಆಯಿತು. ಈ ವಿಡಿಯೋಸ್ ಎಲ್ಲ ಹೆಂಗಿತ್ತು 16 ವೀಲ್ಸ್ದು ಒಂದು 6-7 ವೀಡಿಯೋ ಹಾಕಿದ್ದೀನಿ ಅನ್ನೋದನ್ನ ಕಮೆಂಟ್ ಮಾಡಿ ಮರೀದೆ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ತಾವ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ, ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಎಲ್ರಿಗೂ ಬಾಯ್, ಮತ್ತು ನೆಕ್ಸ್ಟ್ ಲೆವೆಲ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.